ಓಕೆ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಪ್ರತಿ ವರ್ಷ ಹವಾಮಾನ ವೈಪರೀತ್ಯದಿಂದ ಉಂಟಾಗುವ ನಷ್ಟವನ್ನು ಕೃಷಿಯಲ್ಲಾಗುವ ನಷ್ಟವನ್ನು ತಗ್ಗಿಸಲು ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ ನೆರವಿನಿಂದ ಭಾರತೀಯ ಹವಾಮಾನ ಇಲಾಖೆ ನವದೆಹಲಿ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಇವರುಗಳ ಸಹಯೋಗದೊಂದಿಗೆ 2019 ಏಪ್ರಿಲ್ 1ರಂದು ಮೇಘದೂತ್ ಮೊಬೈಲ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲಿ ಯಾವ ರೈತರು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ ಅವರು ಮೇಘದೂತ್ ಆಪ್ ಅನ್ನ ಅವರು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೋಂದಣಿ ಮಾಡ್ಕೊಳ್ಬೇಕು. ನೋಂದಣಿ ಯಾವ ತರ ಮಾಡ್ಬೇಕು ಅಂತಂದ್ರೆ, ರೈತರು ತಮ್ಮ ದೂರವಾಣಿ ಸಂಖ್ಯೆ ಮತ್ತೆ ಭಾಷೆ ಒಟ್ಟು 13 ಭಾಷೆಯಲ್ಲಿ ಐತೆ. ಕನ್ನಡ ಮತ್ತೆ ಇಂಗ್ಲಿಷ್ ಸೇರಿ ಟೋಟಲ್ 13 ಭಾಷೆಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ನಮೂದಿಸಿದ ತಕ್ಷಣ ನೋಂದಾಯಿಸಿಕೊಳ್ಬಹುದು. ನೋಂದಾಯಿಸಿದ ತಕ್ಷಣ ಅವರು ಆಯಾ ಜಿಲ್ಲೆಯ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಯನ್ನ ಪಡಿತಾರೆ. ಓಕೆ, ಮೇಘದೂತ್ ಆಪ್ನ ಸೈನ್ ಅಪ್ ಯಾವ ತರ ಮಾಡ್ಬೇಕು ಅಂತಂದ್ರೆ, ರೈತರು ತಮ್ಮ ಹೆಸರು, ಮೊಬೈಲ್ ನಂಬರು, ಭಾಷೆ, ರಾಜ್ಯವನ್ನು ನೋಂದಣಿ ಮಾಡ್ಕೋಬಹುದು. ಈ ಆಪ್ ನಲ್ಲಿ ಜಿಲ್ಲಾವಾರು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಯನ್ನು ಪಡೆಯಬಹುದು. ಪ್ರಸಕ್ತ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ವರೆಗೂ ಅವರು ಹವಾಮಾನ ಮುನ್ಸೂಚನೆಯನ್ನು ಈ ಮೇಘದೂತ್ ಆಪ್ ಅಲ್ಲಿ ನಿಮ್ಗೆ ಮಾಹಿತಿನ ಸಿಗುತ್ತೆ. ಓಕೆ, ಮೇಘದೂತ್ ಮೊಬೈಲ್ ತಂತ್ರಾಂಶ ಸಿಗುವ ಮಾಹಿತಿಗಳು ಯಾವುದು ಅಂತಂದ್ರೆ, ಎಲ್ಲ ಬೆಳೆಗಳ ಮಾಹಿತಿ ಸಿಗುತ್ತೆ. ಆಮೇಲೆ ನೌಕಾಸ್ಟ್ ಅಂತಂದ್ರೆ ಇದು ಕಳೆದ 24 ಅವರ್ಸ್ 24 ಗಂಟೆಗಳಲ್ಲಿ ಸಂಭವಿಸಬಹುದಾದ ಅತಿ ಹೆಚ್ಚಿನ ಮಳೆ ಮತ್ತೆ ಚಂಡಮಾರುತ ಮತ್ತು ಆಲಿಕಲ್ಲು ಮಳೆಗಳ ಮಾಹಿತಿಗಳನ್ನ ಮೊಬೈಲ್ಗೆ ಯಾವ ನೋಂದಾಯಿತ ಮೊಬೈಲ್ಗಳಿಗೆ ಇದನ್ನ ನೋಟಿಫಿಕೇಶನ್ ಕೊಡ್ತಾರೆ. ಓಕೆ, ಇದರಲ್ಲಿ ಮೇಘದೂತ್ ಆಪ್ ಅಲ್ಲಿ ಏನಂತಂದ್ರೆ ಕಳೆದ 5 ದಿನಗಳ ಭೂತಕಾಲದ ಹವಾಮಾನ ಮಾಹಿತಿ ಅಂದ್ರೆ ಕಳೆದ 5 ದಿನದಲ್ಲಿ ಏನು ಹವಾಮಾನ ಮಾಹಿತಿ ಅಂದ್ಬಿಟ್ಟು ಅದರಲ್ಲಿ ಸಿಗುತ್ತೆ ನಿಮ್ಗೆ. ಮಳೆ, ಗಾಳಿಯ ವೇಗ, ತೇವಾಂಶ, ಗಾಳಿಯ ದಿಕ್ಕು, ಕಳೆದ ಜಿಲ್ಲಾವಾರು ನಮ್ಗೆ ಮಾಹಿತಿ ಸಿಗುತ್ತೆ. ಮತ್ತು ಹವಾಮಾನ ಮುನ್ಸೂಚನೆ, ಮುಂದಿನ 5 ದಿನಗಳ ಹವಾಮಾನ ಮುನ್ಸೂಚನೆ, ಜಿಲ್ಲಾವಾರು ಹವಾಮಾನ ಮುನ್ಸೂಚನೆ ಸಿಗುತ್ತೆ. ಈ ಹವಾಮಾನ ಮುನ್ಸೂಚನೆಯನ್ನ ತೆಗೆದುಕೊಂಡು ನಮ್ಗೆ ಆಯಾ ಜಿಲ್ಲೆಗಳ ಪ್ರಮುಖ ಬೆಳೆಗಳ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ನಾವು ಪಡ್ಕೊಳ್ಬಹುದು. ಮತ್ತೆ ಕೃಷಿ ಬಗ್ಗೆ ಆಗಿರ್ಬೋದು, ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ ಬಗ್ಗೆ ನಮ್ಗೆ ಇದರಲ್ಲಿ ಆಪ್ ನಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಪ್ರಮುಖವಾಗಿ ಯಾವ ಬೆಳೆಗಳು ಹಂತದಲ್ಲಿ ನಾವು ಹವಾಮಾನ ಮುನ್ಸೂಚನೆಯನ್ನು ಒದಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಆ ಬೆಳೆಯನ್ನ ಕಟಾವ್ ಹಂತದಲ್ಲಿ ಏನಾದ್ರು ಅತಿ ಹೆಚ್ಚು ಮಳೆ ಆಯ್ತು ಅಂತಂದ್ರೆ ನಮ್ಗೆ ಆ ಬೆಳೆಯನ್ನ ಕಟಾವನ್ನ ಪೋಸ್ಟ್ ಪಾನ್ ಮಾಡಾಗಿರ್ಬೋದು, ಅಲ್ಲ ಮುಂದೂಡಕ್ಕೆ ಆ ತರ ಸಲಹೆಗಳಾಗಿರ್ಬೋದು. ಇಲ್ಲ ಅಂತಂದ್ರೆ ಕಟಾವ್ ಆಗಿರೋನ್ನ ಬೆಳೆನ ಯಾವ ತರ ಸಂರಕ್ಷಣೆ ಮಾಡ್ಕೊಳ್ಬೇಕು ಆ ತರ ಮಾಹಿತಿ ಇದರಲ್ಲಿ ಸಿಗುತ್ತೆ. ಆಮೇಲೆ ಬಿತ್ತನೆಯಿಂದ ಕಟಾವಿನವರೆಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬಿತ್ತನೆ ಆಗುವ ಮಧ್ಯದಲ್ಲಿ ಏನಾರ ನಮ್ಗೆ ಏನಾರ ಬರ ನಿರ್ವಹಣೆ ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ಇದರಲ್ಲಿ ನಮ್ಗೆ ಹವಾಮಾನ ಸಿಗುತ್ತೆ. ಆಮೇಲೆ ಶೀಘ್ರ ನೋಟ ಅಂದ್ರೆ ನಮ್ದು ಕರ್ನಾಟಕದ ಯಾವುದೇ ಜಿಲ್ಲೆಗಳ ನಾವು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಸಲಹೆಗಳನ್ನ ನಾವು ಈ ಆಪ್ ಅಲ್ಲಿ ನಾವು ಪಡೆಯಬಹುದು. ಈ ಆಪ್ ನ ನಾವು ರೈತರು ಉಪಯೋಗಿಸಿಕೊಂಡ ಇದರಲ್ಲಿ ಕೃಷಿಯಲ್ಲಿ ಆಗುವ ನಷ್ಟದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಧನ್ಯವಾದಗಳು.